Hi guys, welcome back to my YouTube channel Yashu Vlog. ಇವತ್ತಿನ ವ್ಲಾಗ್ ಏನಂದರೆ ಇವತ್ತು ಆ ಡೇ ಇನ್ ಮೈ ಕಾಲೇಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ರೆಡಿಯಾಗಿ ತಿಂಡಿ ತಿಂದು ಈಗ ಹೊರಡಬೇಕು ಕಾಲೇಜ್ಗೆ. ಲೇಟ್ ಆಯಿತು, ಇವತ್ತು ಲೇಟಾಗಿ ಎದ್ದೆ, ಫುಲ್ಲು ಲೇಟ್ ಆಗಿಬಿಟ್ಟಿದ್ದೆ. ಹೊರಡಬೇಕೀಗ. ತಿಂಡಿ ಎಲ್ಲ ತಿಂದು ಹೋಗಿ ರೆಡಿ ಆಗಬೇಕು. ಚಿತ್ರಾನ್ನ ಮಾಡಿದ್ರು, ಚಿತ್ರಾನ್ನ ತಿನ್ಕೊಂಡು ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಬನ್ನಿ, ನಮ್ಮ ಕಾಲೇಜಲ್ಲಿ ಹೆಂಗಿರ್ತೀನಿ, ಏನು ನನ್ನ ಫ್ರೆಂಡ್ಸು ಎಲ್ಲರನ್ನೂ ತೋರಿಸ್ತೀನಿ ಇವತ್ತು. ಲೆಟ್ಸ್ ಗೋ. ಸೊ ಗೈಸ್, ತಿಂಡಿ ಎಲ್ಲ ತಿಂದ್ಕೊಂಡು ಈಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಮನೆ ಹತ್ರನೇ ಒಂದು ಬಸ್ ಸ್ಟಾಪ್ ಇದೆ. ನನ್ನ ಅಲ್ಲಿಗೆ ಬಿಡ್ತಾರೆ ಡೈಲಿ ನಮ್ಮಮ್ಮ. ನಂದು ಟೈಮಿಂಗ್ಸ್ ಬಸ್ಸು, ಆಮೇಲೆ ಬಸ್ ಬಂದಿಲ್ಲ ಅಂದರೆ ಕಷ್ಟ ಗೈಸ್. ಆಮೇಲೆ 2 ಅವರ್ 1 ಅವರ್ ಕಾಯಬೇಕಾಗುತ್ತೆ ಬಸ್ಗೆ, ಬಸ್ಸೇ ಬರೋಲ್ಲ. ಇದೇ ನಮ್ಮ ಬಸ್ ಸ್ಟಾಪ್ ನೋಡಿ ಗೈಸ್. ಸೊ ಗೈಸ್, ಕ್ಲಾಸಿಗೆ ಬಂದೆ, ಇನ್ನೂ ಟೀಚರ್ಸ್ ಬಂದಿಲ್ಲ. ಹಾಗೆ ಸುಮ್ಮನೆ ಮಾತಾಡ್ಕೊಂಡು ಫೋಟೋ ತಗೊತಾ. ಕ್ಲಾಸ್ ಮುಗೀತು, ಹೋಗ್ತಾ ಇದ್ದೀವಿ ಆಚೆಗೆ. ಸೊ ಗೈಸ್, ಕ್ಲಾಸ್ ಎಲ್ಲ ಬೋರ್ ಆಗ್ತಿತ್ತು. ನಮ್ಮ ಮ್ಯಾಮ್ ಅಟೆಂಡೆನ್ಸ್ ತಗೊತಾಯಿದ್ರು, ಹಂಗೆ ಬಂದು ವೀಡಿಯೋ ಹಾಕ್ಕೊಂಡೆ. ಸೊ ಗೈಸ್, ಈಗ ನಮಗೆ ಸ್ಪೋರ್ಟ್ಸ್ ಕ್ಲಾಸ್ ಇದೆ. ಸ್ಪೋರ್ಟ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೀವಿ. ಅಂದರೆ ಏನು ಆಟಾಡಲ್ಲ, ರೀಲ್ಸ್ ಮಾಡ್ತೀವಿ ಕುತ್ಕೊಂಡು. ನಮ್ಮ ಗ್ರೌಂಡ್ ಫುಲ್ಲು ದೊಡ್ಡದಾಗೈತೆ ಗೈಸ್, ಬನ್ನಿ ತೋರಿಸ್ತೀನಿ. ಸೊ ಗೈಸ್, ಇದೇ ನಮ್ಮ ಗ್ರೌಂಡು. ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಇದ್ದಾರೆ. ಇವಳ ಹೆಸರು ವಿದ್ಯಾ ಅಂತ, ವಿದ್ಯಾಶ್ರೀ. ಇವರು ತುಂಬ ದೊಡ್ಡ ವ್ಯಕ್ತಿ. ಅವಳು ಆ ಕಡೆ ಇರೋಳು ಅಮೂಲ್ಯ ಕೆ, ತುಂಬ ರಿಚ್ಚು, ಅಫಿಷಿಯಲ್ ಗರ್ಲ್. ಈಗ ಸ್ಪೋರ್ಟ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೀವಿ. ಅದು ಏನೋ ಸ್ಪೋರ್ಟ್ಸ್ ಡೇ ನಡೀತಾ ಐತೆ ಸ್ಕೂಲ್ ಮಕ್ಕಳು ಅವ್ರಿಗೆ. ಇದೇ ಗೈಸ್ ನಮ್ಮ ಸ್ಪೋರ್ಟ್ಸ್ ರೂಮ್. ಸರ್ ಇರ್ತಾರೆ, ಈಗ ಏನೋ ಮಾತಾಡ್ತಾರೆ. ಸ್ಪೋರ್ಟ್ಸ್ ಮುಗೀತು, ತುಂಬ ಚೆನ್ನಾಗಿತ್ತು. ಏನು ಆಡ್ಸಿದ್ರು ಹೇಳು? ವಾಲಿಬಾಲ್ ಆಡ್ಸಿದ್ರು. ವಾಲಿಬಾಲ್ ಅಲ್ಲ, ಅದು ಥ್ರೋಬಾಲ್. ಸಿಗ್ತಾ ನಿಮಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ. ಸಾರಿ, ಥ್ರೋಬಾಲ್ ಆಡ್ಸಿದ್ರು. She don't know the difference between volleyball and throwball, guys. I don't know. I'm not sports person. She is ಬ್ಯಾಟ್ಮನ್ ಅಂತ ಗೈಸ್. ಇದೇ ನಮ್ಮ ಸ್ಪೋರ್ಟ್ಸ್ ಕ್ಲಾಸ್ ಗೈಸ್. ಇವರೆಲ್ಲ ಡಿಗ್ರಿ ಅವರೇ. ನೀನು ಆದರೆ ನಮ್ಮ ಕ್ಲಾಸ್ ಅವರಲ್ಲ, ನಾನು ಡಿಗ್ರಿ ಅವಳೆ. ಸೊ ಗೈಸ್, ಈಗ ಸ್ಪೋರ್ಟ್ಸ್ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಸ್ಪೋರ್ಟ್ಸ್ ಕ್ಲಾಸ್. ಇವಳು ಯಾಕೆ ಇವ್ರಿಗೆಲ್ಲ ಗೋಬಿ ಬೇಕಂತೆ ಗೈಸ್, ಗೋಬಿ ಕೊಡಿಸ್ಬೇಕಂತೆ. ಯಾಕೆ ಗೈಸ್, ನಾನು ಫಸ್ಟೇ ಸಣ್ಣ ಇದ್ದೀನಿ, ಇವಳು ಇಳಿಸಿ ಇನ್ನೂ ಸಣ್ಣ ಮಾಡ್ತಾವಳು ನನ್ನ. ಇವಳು ಯಾರು ಹೇಳ್ಸಿದ್ರು? ನಾವು ರೀಲ್ಸ್ ಮಾಡೋಣ ಅಂದ್ಕೊಂಡ್ವಿ ಇವತ್ತು, ಆದರೆ ಕ್ಲಾಸ್ಗೆ ಹೊಂಟೋಗ್ಬಿಟ್ವಿ ಸ್ಪೋರ್ಟ್ಸ್ ಕ್ಲಾಸ್ಗೆ. ಆದರೂ ಚೆನ್ನಾಗಿತ್ತು. ಬಾಡಿ ಫಿಟ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಿದ್ದೀವಿ. ಇವಳು ವೇಸ್ಟ್ ಫೆಲೋ ಗೈಸ್. ಇವಳು ವಿದ್ಯಾ ವೇಸ್ಟ್ ಫೆಲೋ. ಇವಳು ಏನಕ್ಕೂ ಬರಲ್ಲ ಅಂತಾಳೆ. ಓಡಬೇಕು ಅಂತ ಅಂದರೆ ಓಡಿದ್ರೆ ಬಿದೋಗ್ಬಿಡ್ತೀನಿ ಅಂತ ಅಂತಾಳೆ. ಇವಳು ತುಂಬ ರಿಚ್ಚು. ಫೋನ್ ಪೇ ಎಲ್ಲ ಇಟ್ಕೊಂಡಿದ್ದಾಳೆ. ನನ್ನ ಫೋನಲ್ಲಿ ನನ್ನ ಅಕೌಂಟೇ ಗೊತ್ತಿಲ್ಲ ಗೈಸ್. ಏನಿದ್ರು ನಮ್ಮ ಅಮ್ಮನೇ ನನಗೆ ಎಲ್ಲ. ATM. ಎಸ್, ನಮ್ಮಮ್ಮನೇ ATM ನನಗೆ. ಗೂಗಲ್ ಪೇ, ಫೋನ್ ಪೇ. ನಾನೇನು ಜಾಸ್ತಿ ತಿನ್ನಲ್ಲ ಗೈಸ್, ಇವರೇ ಅಮೂಲ್ಯ ಡೈಲಿ ಲಂಚ್ ಬ್ರೇಕಲ್ಲಿ ಅವ್ರು ಕೇಕ್ ತಿಂತಿದ್ದಾರೆ. ನನಗೂ ಕೇಕ್ ತಿನ್ಬೇಕು ಅನಿಸ್ತಿದೆ. ಬಾ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗೋಬಿ ತಿಂಗಳಂತೆ ಊಟನೇ ಮಾಡಲ್ಲ. ಹಿಂಗೆಲ್ಲ ಹೇಳ್ತಾಳೆ ಗೈಸ್ ಅವಳು.
ಆಮೇಲೆ ನನಗೆ ಹೇಳ್ತಾಳೆ ನಾನು ಡವ್ ಮಾಡ್ತೀನಂತೆ. ಗೈಸ್ ನೀವೇ ನೋಡಿದ್ದೀರಲ್ವ, ನಾನೇನು ಜಾಸ್ತಿ ತಿನ್ನೋದು ಅಲ್ವಾ. ಈಗ ಲ್ಯಾಂಗ್ವೇಜ್ ಕ್ಲಾಸ್ ಇದೆ, ಕನ್ನಡದಲ್ಲಿ ಮಾತಾಡ್ತೀನಿ, ಇಷ್ಟೋ ತನಕ ಇಂಗ್ಲೀಷಲ್ಲಿ ಮಾತಾಡ್ತೀನಿ. ಲ್ಯಾಂಗ್ವೇಜ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗೋದು. ಇವತ್ತು ಬರೀ 3 ಕ್ಲಾಸ್ ನಮಗೆ, ಸೊ ಬೇಗ ಮನೆಗೆ ಹೋಗ್ತೀವಿ. ನಾಚ್ಕೊಂತವಳೆ ಗೈಸ್, ನಾಚ್ಕೊಂತವಳೆ. ನಾಚಿಕೆ ಎಲ್ಲರೂ ಮ್ಯಾಮ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವಳು ಚಿಕ್ಕ ಮಗು ಥರ ಕುಡಿತಾಳೆ ನೋಡಿ. ಇವಳ ಹೆಸರು ಸ್ಪರ್ಶಿತ. ಇವಳು ಇಲ್ಲೇ ಇರೋದು, ಹಾಸ್ಟೆಲಲ್ಲೇ ಇರೋದು. ಹೌದು, ಹಾಸ್ಟೆಲಲ್ಲಿ ಲೈಫ್ ಎಂಜಾಯ್ ಮಾಡ್ತಾರೆ. ಚರ್ಚಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ, ಯಾವಾಗ ಬರ್ತಾರೋ ಗೊತ್ತಿಲ್ಲ. ಸಾಕಾಯ್ತು. ನಾವು 2 ವೀಕ್ಸಿಂದ ಪ್ಲ್ಯಾನ್ ಮಾಡ್ತಿದ್ದೀವಿ ಚರ್ಚ್ಗೆ ಹೋಗ್ಬೇಕು ಅಂತ. ಹೇಳ್ತಾ ಇದ್ದೀನಿ ಬನ್ನಿ ಹೋಗೋಣ. ಸಾಕು. ಸೊ ಗೈಸ್ ನಾವೀಗ ಗೋಬಿ, ಫ್ರೆಂಚ್ ಫ್ರೈಸ್, ಲೇಸ್ ತೊಗೊಂಡಿದ್ದೀವಿ. ಕ್ಲಾಸ್ ಮುಗೀತು, ಇವಾಗ ಮನೆಗೆ ಹೋಗೋದು. ಕೊಡಲ್ಲ. ಈಗ ಕಾಲೇಜ್ ಮುಗೀತು, ಸ್ವಲ್ಪ ಏನು ತಿಂದ್ವಿ, ಗೋಬಿ ತಿಂದ್ವಿ. ಈಗ ಗೋಬಿ, ಫ್ರೆಂಚ್ ಫ್ರೈಸ್ ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಇವತ್ತು 12:45 ಅಷ್ಟೇ ಇದ್ವಿ ಕ್ಲಾಸ್. ನಿನಗೆ ಯಾವ ಡೇ ಇಷ್ಟ? ಮಂಡೇ ಟು ಸಂಡೇ? ಥರ್ಸ್ಡೇ. ಯಾಕೆ? ಬಿಕಾಸ್ ಆಫ್ ಡೇ. ಥರ್ಸ್ಡೇ ಅವತ್ತು ಮಾತ್ರ ನಮಗೆ ಬೇಗ ಬಿಟ್ಬಿಡುತ್ತೆ, ಅದಕ್ಕೆ ಫುಲ್ ಖುಷಿ ನಮಗೆ, ಅದಕ್ಕೆ ಥರ್ಸ್ಡೇ ಇಷ್ಟ. ಈಗ ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಫುಲ್ ಬಿಸಿಲು ಐತೆ. ಅಮೂಲ್ಯ ಟ್ಯಾನ್ ಆಗೋಯ್ತಾಳೆ ಅವಳು, ಯಾಕಂದರೆ ಅವಳು ಅಫಿಷಿಯಲ್ ಕಿಟ್ಟು, ಅದಕ್ಕೆ ಅಫಿಷಿಯಲ್ ಟ್ಯಾನ್ ಆಗೋಯ್ತಾಳೆ. ಫೈನಲಿ ಬಸ್ ಸ್ಟಾಪಿಗೆ ಬಂದ್ವಿ. ವಿದ್ಯಾಂಗೆ ಸುಸ್ತಾಗೋಯ್ತಂತೆ, ಅಷ್ಟು ದೂರ ನಡ್ಕೊಬಂದಿದ್ದಕ್ಕೆ, ಅದಕ್ಕೆ ವಯಸ್ಸಾಗೋಯ್ತೊಳಗೆ ಅಂತ ಅಂದೆ ಅಲ್ವಾ. ಎಷ್ಟು ನಿನ್ನ ಏಜು? 82 ಅಂತೆ ಗೈಸ್ ಅವಳು ಏಜು. ಆದರೂ ನೋಡಿ ಎಷ್ಟು ಹೆಂಗಾಗಿದ್ದಾಳೆ, ಓದಕ್ಕೆ ಬತ್ತವಳೆ ಇನ್ನು. ಅಮೂಲ್ಯನಂತೂ ಕೇಳಲೇಬೇಡಿ, ಅವಳಿಗೆ 100 ಅಂತೆ. ಅವಳಿಗೆ 100 ಥರ ಕಾಣಿಸ್ತಾಳೆ ಗೈಸ್ ಅವಳು. ಅಫಿಷಿಯಲ್ ಕನ್ನಡ. ಇದೇ ನಮ್ಮ ಮೈಸೂರು. ಗೈಸ್ ಫೈನಲಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ಕೆಳಗಡೆ ಹೋಗಿ ಊಟ ಮಾಡಬೇಕು. ತರಕಾರಿ ಸಾಂಬಾರು ಅನ್ನ ಮಾಡಿದ್ದಾರೆ, ಹೋಗಿ ಊಟ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಬಾಯ್, ಆಮೇಲೆ ಸಿಗ್ತೀನಿ. ಸೊ ಗೈಸ್ ಈಗ ಊಟ ಮಾಡ್ತಾ ಇದ್ದೀನಿ, ದೋಸೆ ಮತ್ತು ತರಕಾರಿ ಸಾಂಬಾರು, ಟಿ ವಿ ನೋಡಿಕೊಂಡು. ಸೊ ಗೈಸ್ ಪೂಜಾಕ್ಕಂಗೆ ಮಸಾಜ್ ಮಾಡ್ತಿದ್ದೀನಿ ಎಣ್ಣೆ ಹಾಕ್ಬಿಟ್ಟು. ಜಾತೈತೆ ಕೈ. ನನ್ನ ತಮ್ಮ ಬಂದಿದ್ದಾನೆ ಸ್ಕೂಲಿಂದ. ಹೆಂಗೆ ಮಾಡ್ತೀನಿ ಮಸಾಜ್ನ? ಚೆನ್ನಾಗಿ. ಯಾಕೆ? ಅಷ್ಟೇ ಬೇಡ. ಸೊ ಗೈಸ್ ಈಗ ರಾತ್ರಿ 9 ಗಂಟೆ ಆಗಿದೆ, ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಈಗ ಚೈತ್ರಕ್ಕ ಹಾಯ್ ಮಾಡಿ. ಸೊ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಾತ್ರಿ ಫೈರ್ ಕ್ಯಾಂಪ್ ಆದಮೇಲೆ ಹೋಗಿ ಮಲ್ಕೊಂಡ್ಬಿಟ್ಟೆ, ಫುಲ್ಲು ನಿದ್ದೆ ಮಾಡಿಬಿಟ್ಟಿದ್ದೆ. ಸೊ ಅದಕ್ಕೆ ಈಗ ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಾಲೇಜಿಗೆ ರೆಡಿಯಾಗಿದ್ದೀನಿ. ಈಗ ಟೈಮ್ 8 ಗಂಟೆ ಆಗಿದೆ. ಇವತ್ತು ನನಗೆ ಕ್ಲಾಸ್ ಇಲ್ಲ ಬೆಳಗ್ಗೆ ಹೊತ್ತು, ಸೊ ನನಗೆ ಕ್ಲಾಸ್ 10 ಗಂಟೆಗಿರೋದು. ಸೊ ಸ್ವಲ್ಪ ಲೇಟಾಗಿ ಎದ್ದು ರೆಡಿಯಾಗಿ ಬಂದೆ.
ಮಮ್ಮಿ ಆಚೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಇವತ್ತು ಫ್ರೈಡೇ ಅಲ್ವಾ, ಅದಕ್ಕೆ. ಸೊ ನನ್ನ ತಮ್ಮನೂ ರೆಡಿಯಾಗಿದ್ದಾನೆ. ಅವ್ನು ಬೇಗ ಹೋಗ್ಬಿಡ್ತಾನೆ, ಅದೇ ಖುಷಿ ನನಗೆ. ನಾನು ಇವತ್ತು ಸ್ವಲ್ಪ ಲೇಟಾಗಿ ಹೋಗ್ತೀನಿ, 10 ಗಂಟೆಗಲ್ವ ಇರೋದು ಕ್ಲಾಸು. ಸೊ ಸ್ವಲ್ಪ ಲೇಟಾಗಿ ಹೋಗ್ತೀನಿ. ತಿಂಡಿ ನಮ್ಮ ಮನೇಲಿ ಮೊಸರು ಒಗ್ಗರಣೆ ಹಾಕಿದ್ದಾರೆ. ಸೊ ತಿನ್ನಬೇಕು ಅಷ್ಟೇ ಗೈಸ್, ಇನ್ನೇನಿಲ್ಲ. ಆಮೇಲೆ ಸಿಗೋಣ. ಈಗ ತಿಂಡಿ ತಿಂತಾಯಿದ್ದೀನಿ, ಇವರು ತಿಂತವನೆ. ಸೊ ಗೈಸ್, ನನ್ನ ತಮ್ಮ ಹೋಗ್ತಾ ಇದ್ದೀನಿ ಸ್ಕೂಲಿಗೆ. ಸೊ ಗೈಸ್, ಈಗ ಕಾಲೇಜಿಗೆ ಬಂದೆ. ಕಾಲೇಜಿಗೆ ಬಂದಮೇಲೆ ಗೊತ್ತಾಯಿತು ಕ್ಲಾಸ್ ಇಲ್ಲ, ಬರೀ ಪ್ರೋಗ್ರಾಮ್ಸ್ ಇದೆ ಅಂತ. ಹಾಯ್ ಗೈಸ್. ಅಯ್ಯೋ, ಇದನ್ನು ತಿರ್ಗ್ಸೋದು ಹೆಂಗೆ? ಕ್ಯಾಮ್ರಾ ಟರ್ನ್ ಮಾಡೋದು ಏನೂ ಇಲ್ಲ. ಸೊ ಗೈಸ್, ಪ್ರೋಗ್ರಾಮಲ್ಲಿ ಈಗ ಲಂಚ್ ಬ್ರೇಕ್ ಕೊಟ್ಟರು. ಟೈಮ್ ಆಗಿತ್ತು 1:30 ಆಗಿತ್ತು. ಇವಾಗ ಊಟ ಮಾಡ್ತಾ ಇದ್ದೀವಿ, ಲಂಚ್ ಟೈಮ್. ಸೊ ಗೈಸ್, ಮತ್ತೆ ಆಡಿಟೋರಿಯಮ್ಗೆ ಹೋಗ್ತಾ ಇದ್ದೀವಿ. ಇವತ್ತೆಲ್ಲ ಕ್ಲಾಸೇ ಇಲ್ಲ ಗೈಸ್, ಬರೀ ಪ್ರೋಗ್ರಾಮ್ ಆಡಿಟೋರಿಯಮಲ್ಲಿ. ಫುಲ್ಲು ಬೋರಿಂಗು, ಕಾಲೆಲ್ಲ ನೋವು ಬರುತ್ತೆ ಕುತ್ಕೊಂಡು ಅಲ್ವಾ? ಹೌದು, ನಮಗಂತೂ ಕಾಲು ಗೈಸ್. ನಾವು ಲಾಲಿಪಾಪ್ ತಿಂತಿದ್ದೀವಿ. ಏನು ಮಾತಾಡೋದು ಕೇಳಿಸೋದೇ ಇಲ್ಲ. ನೋಡಿ ಗೈಸ್, ಇದೆ ನಮ್ಮ ಆಡಿಟೋರಿಯಮ್. ಫುಲ್ಲು ದೊಡ್ಡದಿದೆ. ಸೊ ಗೈಸ್, ಪ್ರೋಗ್ರಾಮ್ ಎಲ್ಲ ಮುಗೀತು. ಈಗ ಮನೆಗೆ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ. ಸೊ ಗೈಸ್, ಮನೆಗೆ ಬಂದೆ ಈಗ ಕಾಲೇಜ್ ಮುಗಿಸ್ಕೊಂಡು. ಫುಲ್ಲು ಸುಸ್ತಾಗೋಯಿತು, ಕಾಲೆಲ್ಲ ನೋವು ಬಂದ್ಬಿಡ್ತು ನನಗಂತೂ. ಬೆಳಗ್ಗೆ 9 ಗಂಟೆಗೆ ಅಲ್ಲಿ ಕೂತಿರೋದಕ್ಕೆ ಆ ಪ್ರೋಗ್ರಾಮ್ ಆಡಿಟೋರಿಯಮ್ಗೆ 3 ಗಂಟೆವರೆಗೂ ಬಿಟ್ಟಿರಲಿಲ್ಲ. ಫುಲ್ಲು ಪ್ರೋಗ್ರಾಮ್ ಇತ್ತು, ಕ್ಲಾಸಸ್ ಇರಲಿಲ್ಲ ಇವತ್ತು. ಸಡನ್ನಾಗಿ ಪ್ರೋಗ್ರಾಮ್ ಅಂತ ಅಂದ್ಬಿಟ್ರು. ಯಪ್ಪ, ಕೂತಿ ಫುಲ್ಲು ಕಾಲೆಲ್ಲ ನೋವು ಬಂದ್ಬಿಡ್ತು, ಸುಸ್ತಾಗೋಯ್ತು. ಮಧ್ಯದಲ್ಲಿ ಬ್ರೇಕ್ ಕೊಟ್ಟಿದ್ದಷ್ಟೇ, ಲಂಚ್ ಬ್ರೇಕಲ್ಲಿ. ಆಮೇಲೆ ಬ್ರೇಕೇ ಇಲ್ಲ, ಅದಕ್ಕೆ ಫುಲ್ಲು ಸುಸ್ತಾಗೋಯ್ತು ಗೈಸ್ ಇವತ್ತಂತೂ. ಅಷ್ಟೇ ಗೈಸ್, ಈಗ ಮನೆಗೆ ಬಂದೆ, ಫ್ರೆಶ್ ಅಪ್ ಆದೆ, ಇನ್ನೇನಿಲ್ಲ. ಅಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಇನ್ನೊಂದು ಏನಂದರೆ, ನನ್ನದು ಯೂಟ್ಯೂಬ್ ಚಾನಲ್, ನನ್ನ ಸಬ್ಸ್ಕ್ರೈಬರ್ಸು 100+ ಆಗಿದೆ. 104 ಅಥವಾ 105 ಸಬ್ಸ್ಕ್ರೈಬರ್ಸ್ ಆಗಿರಬೇಕೇನೋ, ಬಟ್ 100+ ಆಗಿದೆ. ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ಎಲ್ಲ ಹೀಗೆ ಇರಲಿ. ನನಗೆ ಹಿಂಗೆ ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟು 1K ಬೇಗ ಆಗಲಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಇಲ್ಲದೆ ಇಷ್ಟು ಒಂದು ಸಣ್ಣ ಸ್ಟೆಪ್ ಅಚೀವ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಇಲ್ಲದೆ ಈ ಸಣ್ಣ ಸ್ಟೆಪ್ನ ಅಚೀವ್ ಮಾಡೋಕ್ಕೆ ನನ್ನ ಕೈಲಾಗ್ತಿರ್ಲಿಲ್ಲ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನನಗೆ ತುಂಬ ಖುಷಿಯಾಯಿತು. ನನಗೆ ವಿತಿನ್ ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ನಾನು 100+ ದಾಟ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ದಾಟಿದೆ, ಓಕೆ, ಖುಷಿ ಇದೆ. ನೆಕ್ಸ್ಟು 1K ಟಾರ್ಗೆಟು ಅಥವಾ 500 ಆಗಲಿ, ನೋಡೋಣ. ಎಲ್ಲ ನಿಮಗೆ ಬಿಟ್ಟಿದ್ದು ಗೈಸ್, ಎಲ್ಲ ನಿಮ್ಮ ಕೈಲಿದೆ ಗೊತ್ತು. ಕೈ ಬಿಡೋಲ್ಲ ಅಂತ, ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತು. ಹಿಂಗೆ ಸಪೋರ್ಟ್ ಮಾಡಿ ಗೈಸ್. ಅಷ್ಟೇ ಗೈಸ್, ಇನ್ನೇನಿಲ್ಲ. ನನ್ನ ತಮ್ಮ ಬರ್ತಾನೆ. ನಾಳೆ ಸ್ಯಾಟರ್ಡೇ, ಎಲ್ಲರಿಗೂ ರಜೆ ಇದೆ. ನನಗೆ ಮಾತ್ರ ಕಾಲೇಜ್ ಇದೆ, ಹಾಫ್ ಡೇ, 12:45ವರೆಗೂ ಇದೆ. ಆದರೂ ಎಲ್ಲರೂ ಮನೇಲಿ ಇರ್ತಾರೆ, ನಾನು ಒಬ್ಬಳೇ ಹೋಗ್ಬೇಕಲ್ಲ ಅಂತ ವಿಚಾರ. ಆದರೂ ಹೋಗಲೇಬೇಕು, ಈಗ ಶುರು ಆಗಿರೋ ಕಾಲೇಜು, ರಜೆ ಹಾಕೋಕ್ಕಾಗಲ್ಲ. ಸೊ ಹೋಗಬೇಕು ಅಷ್ಟೇ ಗೈಸ್, ಇನ್ನೇನಿಲ್ಲ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದ್ರು ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬೈ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಮತ್ತು ನನ್ನ ವ್ಲಾಗ್ಸ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ನಾನು ಕಾಲೇಜ್ಗೆ ಹೋಗಬೇಕು, ವ್ಲಾಗು ಮಾಡಬೇಕು, ಎಡಿಟೆಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ವ್ಲಾಗ್ ಎಲ್ಲ ಸ್ವಲ್ಪ ಲೇಟಾಗಿ ಬರುತ್ತೆ, ಬಟ್ ಬರುತ್ತೆ.
ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಗೈಸ್, ಇನ್ನೇನಿಲ್ಲ. ಇನ್ನೊಂದು ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ನನ್ನ ನೆಕ್ಸ್ಟ್ ವ್ಲಾಗ್ಗೆ. ಬಾಯ್ ಬಾಯ್.